ಏನು ಮಾಡಿದ್ರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 4000 ಗಂಟೆ ವಾಚ್ ಟೈಮ್ನ ಮಾಡೋಕ್ಕಾಗ್ತಾ ಇಲ್ವಾ? ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಜಸ್ಟ್ ಅದನ್ನು ಫಾಲೋ ಮಾಡ್ತು ಅಂತಂದರೆ ನೀವು ಬೇಗ ನಿಮ್ಮ ಒಂದು ಚಾನಲಲ್ಲಿ 4000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಆ ಒಂದು ಟಿಪ್ಸ್ಗಳೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾವ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ನೋಡಿ, ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಏನೇನು ಮಾಡಬೇಕು ಅಂತ. ಸೊ ಜಸ್ಟ್ ಅದನ್ನು ಫಾಲೋ ಮಾಡ್ತಾ ಹೋಗಿ. ಓಕೆ, ಸೊ ನೋಡಿ, ಮೊದಲನೇದಾಗಿ ನೀವು ಯೂಟ್ಯೂಬಲ್ಲಿ ಒಂದು ವಾಚ್ ಟೈಮ್ನ ನೀವು 4000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ, ಸೊ ನೀವು ಫಸ್ಟ್ ಮಾಡಬೇಕಾಗಿರುವಂಥ ಕೆಲಸ ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿ. ಈ ಪ್ಲೇ ಲಿಸ್ಟಿಂದ ನೀವು 100% ನೀವು 4000 ಅವರ್ಸ್ ವಾಚ್ ಟೈಮ್ನ ನೀವು ಇದರಿಂದ ನೀವು ಕಂಪ್ಲೀಟ್ ಮಾಡ್ಬೋದು. ಆಯಿತಾ? ಸೊ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಬೋದು. ಹೇಗೆ ಅಂತ ನಾನು ನಿಮಗೆ ಒಂದು ಶಿಸ್ತಾಗಿ ಒಂದು ಎಕ್ಸಾಂಪಲೇ ತೋರಿಸ್ತೀನಿ, ಬನ್ನಿ ಇವಾಗ. ಓಕೆ, ಸೊ ಇವಾಗ ನಾನು ತುಂಬ ಪ್ಲೇ ಲಿಸ್ಟ್ಗಳನ್ನ ಮಾಡಿದ್ದೀನಿ. ನೀವು ನನ್ನ ಚಾನಲ್ ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು, ಯೂಟ್ಯೂಬ್ ಸ್ಟಾರ್ಟ್ ಕೋರ್ಸ್ ಫಾರ್ ಬಿಗಿನರ್ಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಯೂಟ್ಯೂಬ್ ಬಗ್ಗೆ 0 to ಎಲ್ಲ ನಾಲೆಡ್ಜು ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಎಲ್ಲವೂ ಕೂಡ ಇದರಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಈಗ ನೋಡಿ, ಇದನ್ನು ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ, ಈಗ ಯಾರೋ ಹೊಸದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಆಯಿತಾ? ಸೊ ಅವ್ರುಗಳಿಗೆ ವೀಡಿಯೋಗಳು ಬೇಕಾಗಿರ್ತವೆ. ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ದುಡ್ಡು ಹೆಂಗೆ ಮಾಡೋದು, ಯಾವ ಥರ ದುಡ್ಡು ಬರುತ್ತೆ, ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಇದೆಲ್ಲ ವೀಡಿಯೋ ಬೇಕಾಗಿರುತ್ತೆ. ಅವ್ರುಗಳು ಒಂದೊಂದು ವೀಡಿಯೋ ನೋಡೋದಕ್ಕೂ ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಬೇಕಾಗುತ್ತೆ. ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೆಂಗೆ, ಇದೆಲ್ಲ ಸಪ್ರೇಟಾಗಿ ನೋಡಬೇಕಾಗುತ್ತೆ. ಅದನ್ನೇ ನೀವು ಒಂದು ಪ್ಲೇ ಲಿಸ್ಟ್ ಮಾಡಿಬಿಟ್ಬಿಟ್ರೆ, ಸೊ ಇದ್ರೊಳಗಡೆ ಎಲ್ಲ ಸಿಕ್ಬಿಡುತ್ತೆ. ಸಿಂಪಲ್, ಮುಗೀತು, ಕತೆ ಮುಗೀತಾ? ಸೊ ಆಗ ಆಡಿಯನ್ಸ್ಗಳು ಏನು ಮಾಡ್ತಾರೆ, ಯಾರು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಿದ್ದಾರೆ ಅವರು ಇದೊಂದು ಪ್ಲೇ ಲಿಸ್ಟಿಂದನೇ ಎಲ್ಲ ವೀಡಿಯೋನು ಕೂಡ ನೋಡ್ತಾರೆ. ಇದರಿಂದ ನಿಮಗೆ ವಾಚ್ ಟೈಮ್ ಸಿಗುತ್ತೆ, ಆಯಿತಾ? ಸೊ ಹಾಗಾಗಿ ನೀವು ಈ ಒಂದು ಫಸ್ಟ್ ಕೆಲಸನ ನೀವು ಮಾಡಿ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಅದೊಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಸೊ ಇದು ಒಂದು ಬೆಸ್ಟ್ ಮೆಥಡ್ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಆದಷ್ಟು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೋಡಿ, ಸೆಕೆಂಡ್ ಪಾಯಿಂಟಲ್ಲಿ ಇರೋದು ಏನು ಅಂತಂದರೆ, ಸೊ ನೀವು ಎಡಿಟಿಂಗ್ನ ನೀವು ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ತುಂಬ ವೀಡಿಯೋಸ್ಗಳಿಗೆ ವಾಚ್ ಟೈಮ್ ಹೆಂಗೆ ಬರುತ್ತೆ ಅಂತಂದರೆ, ಒಂದು ನೀವು ಒಳ್ಳೆ ವ್ಲಾಗ್ ಮಾಡಿರಬೇಕು, ಇಲ್ಲ ಅಂತಂದರೆ ನೀವೇನೋ ಟ್ಯುಟೋರಿಯಲ್ ಕೊಟ್ಟಿರಬೇಕು. ಸೊ ಆವಾಗ ವಾಚ್ ಟೈಮ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಡಿಟಿಂಗ್ ವೀಡಿಯೋಸ್ಗಳನ್ನ ನೀವು ಮಾಡ್ತೀರಾ ಅಂತಂದರೆ, ಸೊ ನಿಮಗೆ ಬೆಸ್ಟ್ ಇರುತ್ತೆ, ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಬೋದು. ಯಾಕೆ ಅಂತಂದರೆ ನೀವು ಎಲ್ಲವೂ ಕೂಡ A to Z ಎಲ್ಲವೂ ಕೂಡ ತೋರಿಸ್ತೀರಾ. ಇಲ್ಲೋಗಿ ಇದು ಮಾಡಬೇಕು, ಇಲ್ಲೋಗಿ ಫೋಟೋ ಆ್ಯಡ್ ಮಾಡಬೇಕು, ಇಲ್ಲಿ ನಿಮಗೆ ಎಫೆಕ್ಟ್ ಸಿಗುತ್ತೆ, ಸ್ಲೈಡ್ ಶೋ ಇಲ್ಲಿ ಸಿಗುತ್ತೆ, ಅದು ಇದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಆಡಿಯನ್ಸ್ಗಳು ನಿಮ್ಮ ವೀಡಿಯೋನ ಕೊನೆ ತನಕ ನೋಡ್ತಾರೆ. ಈ ಎಡಿಟಿಂಗ್ ಟ್ಯುಟೋರಿಯಲ್ಸ್ಗಳು, ಈ ಥರದ ವೀಡಿಯೋಸ್ಗಳೆಲ್ಲ ಕೊನೆ ತನಕ ನೋಡ್ತಾರೆ. ಈಗ ಯಾವುದೋ ಒಂದು ಅಪ್ಲಿಕೇಶನ್, ಯಾವುದೋ ಎಕ್ಸಾಮ್ ಬಿಟ್ಟಿರ್ತಾರೆ, ಅದಕ್ಕೆ ಇದು ಮಾಡೋದು ಹೆಂಗೆ, ಕ್ವಶನ್ಸ್ಗಳು ಏನೇನು ಬರುತ್ತೆ, ಮತ್ತು ಯಾವುದೋ ಒಂದು ಕೆಲಸಕ್ಕೆ ಅರ್ಜಿ ಹಾಕೋದು ಹೆಂಗೆ, ಇದೆಲ್ಲ ವೀಡಿಯೋಸ್ಗಳಿಗೆ ಸಿಕ್ಕಾಬಟ್ಟೆ ವ್ಯೂಸ್ ಬಂದಿರುತ್ತೆ ಆ್ಯಂಡ್ ಸಿಕ್ಕಾಬಟ್ಟೆ ವಾಚ್ ಟೈಮ್ ಬಂದಿರುತ್ತೆ. ಯಾಕೆ ಹೇಳಿ, ಆ ವಿಡಿಯೋನ ಕೊನೆ ತನಕ ನೋಡ್ತಾರೆ ಅದಕ್ಕೋಸ್ಕರ. ಸೊ ಹಾಗಾಗಿ ನೀವು ಎಡಿಟಿಂಗ್ ಏನಾದರೂ ಮಾಡ್ತಾ ಇದ್ದರೆ ನಿಮ್ಮ ವೀಡಿಯೋಗಳಲ್ಲಿ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇದು ಕೂಡ ಒಂದು ಒಳ್ಳೆಯ ಟ್ರಿಕ್ಕು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಇನ್ನು ನಾವು ಮೂರನೇ ಪಾಯಿಂಟ್ಗೆ ಹೋಗೋಣ. ಸೊ ಮೂರನೇ ಪಾಯಿಂಟು, ನೀವು ಒಂದು ಸ್ವಲ್ಪ ತಲೆ ಓಡಿಸ್ಬೇಕು. ಯೂಟ್ಯೂಬಲ್ಲಿ ಶಾರ್ಟ್ಸ್ ಅಂತ ಬಂದಿದೆ. ಈಗ ನೀವು ಶಾರ್ಟ್ ಫಾರ್ಮ್ ವೀಡಿಯೋನ ನೀವು ಮಾಡ್ಬೋದು. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಶಾರ್ಟ್ಸ್ ನೋಡೋದಕ್ಕೆ ಇಷ್ಟ, ಲಾಂಗ್ ವೀಡಿಯೋ ನೋಡೋದಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಯಾಕೆಂತಂದರೆ ಶಾರ್ಟ್ಸಲ್ಲಿ ಬೇಗ ಟೈಮು ಇದು ಜಾಸ್ತಿ ಹೋಗಲ್ಲ. ಸೊ ತುಂಬ ಸಿಂಪಲ್ಲಾಗಿ ಒಂದು 5 ಸೆಕೆಂಡ್ 10 ಸೆಕೆಂಡು ಈ ಥರ ಎಂಟರ್ಟೈನ್ಮೆಂಟ್ ಸಿಕ್ಬಿಡುತ್ತೆ. ಅದೇ ಲಾಂಗ್ ವೀಡಿಯೋ ಆದರೆ ಜಾಸ್ತಿ ಹೊತ್ತು ನೋಡಬೇಕು. ಅದಕ್ಕೋಸ್ಕರ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ಶಾರ್ಟ್ಸನ್ನು ನೀವು ಕ್ರಿಯೇಟ್ ಮಾಡಬೇಕು. ಆ ಶಾರ್ಟ್ಸಲ್ಲಿ ನೀವು ಒಂದು ಐಪನ್ನು ಕ್ರಿಯೇಟ್ ಮಾಡಬೇಕು. ಈಗ ಎಕ್ಸಾಂಪಲ್ ಇವಾಗ ನೋಡಿ, ಸೊ ಒಂದು ಐಪನ್ನು ನೀವು ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್ ಇವಾಗ ನೀವು ಯೂಟ್ಯೂಬ್ ಚಾನಲ್ ಮಾಡಿ ಲಕ್ಷ ದುಡಿಬೇಕಾ, ಸೊ ನಾನು ವೀಡಿಯೋನ ಮಾಡಿದ್ದೀನಿ, ಲಾಂಗ್ ಫಾರ್ಮ್ ವೀಡಿಯೋ, ಕೆಳಗಡೆ ಲಿಂಕ್ ಹಾಕಿದ್ದೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ ಅಂತ, ಈ ಥರ ಒಂದು ಶಾರ್ಟ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಈಗ ನೀವು ಶಾರ್ಟ್ಸಿಂದ ಆಡಿಯನ್ಸ್ಗಳನ್ನ ನೀವು ಲಾಂಗ್ ಫಾರ್ಮ್ ವೀಡಿಯೋಗೆ ಎಳ್ಕೊಂಡು ಬರ್ಬೋದು. ಅರ್ಥ ಆಯಿತಾ? ಸೊ ಹಾಗಾಗಿ ನೀವು ಇದನ್ನು ಯೂಸ್ ಮಾಡಿಕೊಂಡು ಸೊ ನೀವು ವಾಚ್ ಟೈಮ್ನ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಹಾಗಾಗಿ ಇದನ್ನು ಕೂಡ ಟ್ರೈ ಮಾಡಿ. ಶಾರ್ಟ್ಸನ್ನು ನೀವು ಆದಷ್ಟು ಈ ಥರ ಮಾಡಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಹೋಯ್ತು ಅಂತಂದರೆ, ಯೂಟ್ಯೂಬಲ್ಲಿ ನಿಮ್ಗೆ ವಾಚ್ ಟೈಮ್ ಬೇಕು ಅಂತಂದರೆ ಡೈಲಿ ವೀಡಿಯೋಸ್ಗಳು ಹಾಕಿ ಗೈಸ್. ಕತೆ ಹೆಂಗಾದರೂ ಇರಲಿ, 10 ವ್ಯೂಸು, 5 ವ್ಯೂಸು, 1 ವ್ಯೂಸು, 0 ವ್ಯೂಸೇ ಇಲ್ಲ, ಯಾರೋ ನೋಡ್ತಾರೆ ಅವರು ಕೂಡ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅಂದರೆ ಅದಕ್ಕೂ ತಲೆ ಕೆಡಿಸ್ಕೊಬೇಡಿ. ಶಿಸ್ತಾಗಿ ನಿಮ್ಮ ಕೆಲಸ ಏನು, ವೀಡಿಯೋ ಹಾಕೋದಷ್ಟೇ. ಡೈಲಿ ಒಂದೊಂದು ವೀಡಿಯೋನ +1 ವೀಡಿಯೋಗಳನ್ನ ನೀವು ಆ್ಯಡ್ ಮಾಡ್ತಾ ಹೋಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಯಾಕೆಂತಂದರೆ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅಷ್ಟು, ನಾನೇನಪ್ಪ ಡಾಕ್ಟ್ರು ಬರ್ದಂಗೆ ಬರಿತಾವನಿ, ಏನ್ರಿ ಜ್ವರನೇನ್ರಿ, ತಗೊಳ್ರಿ, ಈ ಮಾತ್ರ ತಗೊಳ್ರಿ. ಡೈಲಿ ವೀಡಿಯೋಸ್ಗಳು ಹಾಕಿ ಗೈಸ್. ಆಗ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡ್ತಾರೆ ನಿಮ್ಮ ವೀಡಿಯೋಗಳನ್ನ ಜಾಸ್ತಿ ನೀವು ಡೈಲಿ ಹಾಕ್ತಾ ಇದ್ದಂಗೆ. ಸೊ ಆಗ ನಿಮಗೆ ವಾಚ್ ಟೈಮ್ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ಫಾಲೋ ಮಾಡಿ. ಇನ್ನು ನೆಕ್ಸ್ಟು ಸೀರೀಸ್ಗಳನ್ನ ಕ್ರಿಯೇಟ್ ಮಾಡಿ.
ಓಕೆ, ಲೈಕ್ ಇವಾಗ ಎಕ್ಸಾಂಪಲು ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ಯೂಟ್ಯೂಬ್ ಟಿಪ್ಸೇ ನಾನು ನಿಮಗೆ ತೋರಿಸ್ದೆ. ಸೊ ಯೂಟ್ಯೂಬ್ ಬಗ್ಗೆ ನೀವು ಕಂಪ್ಲೀಟ್ಲಿ A to Z ಮಾಹಿತಿನ ನೀವು ಕೊಡ್ಬೋದು. ಅದೇ ಥರ ನೀವು ಕುಕ್ಕಿಂಗ್ ಚಾನಲ್ ಆಯಿತು ಅಂತಂದರೆ ಯಾವುದೋ ಒಂದು ರೆಸಿಪಿ ತಗೊಂಡು ಸೊ ಅದರಿಂದ ಏನೇನೆಲ್ಲ ಮಾಡ್ಬೋದು, ಈಗ ಎಕ್ಸಾಂಪಲ್ ಫಾಸ್ಟ್ ಫುಡ್ ಹೆಂಗೆ ಮಾಡೋದು, ಸೊ ಈ ಥರದೊಂದು ಸೀರೀಸ್ಗಳನ್ನ ನೀವು ಮಾಡುವಂಥದ್ದು. ಸೊ ಈ ಥರ ಎಲ್ಲ ಮಾಡಿಕೊಂಡು ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಕೂಡ ನೀವು ಟ್ರೈ ಮಾಡಿ, ಸೀರೀಸ್ಗಳನ್ನ ಮಾಡಿ ಯೂಟ್ಯೂಬಲ್ಲಿ ಪ್ಲೇಲಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿ. ಸೊ ಸಖತ್ತಾಗಿ ಬಿಡ್ತವೆ, ವಾಚ್ ಟೈಮ್ ಸಖತ್ತಾಗಿ ಬರ್ತದೆ ಅವಾಗ. ಓಕೆ, ಸೊ ಇನ್ನು ನೆಕ್ಸ್ಟು ನೀವು ನೋಡ್ಬೋದು, ಲಾಂಗ್ ಫಾರ್ಮ್ ವೀಡಿಯೋಸ್ಗಳನ್ನ ನೀವು ಮಾಡಬೇಕಾಗುತ್ತೆ. ಯೂಟ್ಯೂಬಲ್ಲಿ ನಿಮ್ಗೆ ವಾಚ್ ಟೈಮ್ ಬೇಕು, ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಆದಷ್ಟು ನೀವು 8 ನಿಮಿಷದಿಂದ 15 ನಿಮಿಷ ವೀಡಿಯೋಗಳನ್ನ ನೀವು ಆದಷ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಇವತ್ತಿಂದನೇ. ಯಾಕೆಂತಂದರೆ ನೀವು ಜಾಸ್ತಿ ಲಾಂಗ್ ವೀಡಿಯೋ ಮಾಡಿದಷ್ಟು ನಿಮ್ಗೆ ವಾಚ್ ಟೈಮ್ ತುಂಬ ಚೆನ್ನಾಗಿ ಬರುತ್ತೆ, ನೀವೇನಾದ್ರು ಆಡಿಯನ್ಸ್ಗಳನ್ನ ಹಿಡಿದು ಕೂರಿಸ್ಕೊಂಡ್ರೆ. ಓಕೆ, ಸೊ ಹಾಗಾಗಿ ಲಾಂಗ್ ಫಾರ್ಮ್ ವೀಡಿಯೋಸ್ಗಳನ್ನ ಮಾಡಿ, ತುಂಬ ಲೆಂತಿ ಇರಬೇಕು ವೀಡಿಯೋಸ್ಗಳು. ನೀವು ನಾರ್ಮಲಾಗಿ 2 ನಿಮಿಷ 3 ನಿಮಿಷ ಮಾಡ್ತಾ ಹೋಯ್ತು ಅಂತಂದರೆ ಸೊ ಆ ವಿಡಿಯೋನ ಜಾಸ್ತಿ ಜನ ನೋಡಬೇಕಾಗುತ್ತೆ, ನೀವು 4,000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ. ಅದೇ ನೀವು 8 ನಿಮಿಷ 15 ನಿಮಿಷ ಮಾಡಿದ್ದೀರಾ ಅಂತಂದರೆ ಕಡಿಮೆ ಜನ ನೋಡಿದ್ರು ಕೂಡ ಅದರಿಂದ ನಿಮಗೆ ವಾಚ್ ಟೈಮ್ ಜಾಸ್ತಿ ಸಿಗುತ್ತೆ. ಯಾಕೆಂತಂದರೆ ಅವರು ತುಂಬ ಹೊತ್ತು ನೋಡಿರ್ತಾರೆ, ಅದಕ್ಕೋಸ್ಕರ. ಆಡಿಯನ್ಸ್ಗಳು ನಿಮ್ಗೆ ಕಡಿಮೆ ಇದ್ದಾರೆ ಅಂತಂದರೆ ಈ ಕೆಲಸ ಮಾಡಿ. ಸೊ ಆಗ ನಿಮಗೆ ಲೆಂತ್ ವೀಡಿಯೋದಿಂದ ಒಳ್ಳೆ ವಾಚ್ ಟೈಮ್ ಸಿಗುತ್ತೆ. ಓಕೆ, ಸೊ ಇನ್ನು 6ನೇ ಟಿಪ್ಪು, ಇನ್ನು ಕೊನೆಯ ಟಿಪ್ ಬಂದು 7ನೇ ಟಿಪ್ಪು, ಯೂಟ್ಯೂಬಲ್ಲಿ ಆದಷ್ಟು ಲೈವ್ ಮಾಡಿ. ವಾಚ್ ಟೈಮ್ ಬರ್ತಾಯಿಲ್ಲ, ಏನು ಮಾಡಿದ್ರು ಬರ್ತಾಯಿಲ್ಲ ಬ್ರೋ, ನನಗೆ ಎಲ್ಲ ಮಾಡಿಬಿಟ್ಟಿನಿ, ಏನು ಮಾಡೋರು ಬರ್ತಾಯಿಲ್ಲ ಅಂತಂದರೆ ಶಿಸ್ತಾಗಿ ಲೈವ್ ಬನ್ನಿ, ನಿಮ್ಮ ಆಡಿಯನ್ಸ್ಗಳ ಜೊತೆ ಮಾತಾಡಿ ಕೂತ್ಕೊಂಡು ಅವರು ಹಾಯ್ ಹೇಳ್ತಾರೆ, ಅವ್ರಿಗೆ ರೆಸ್ಪಾನ್ಸ್ ಮಾಡಿ, ಊಟ ಆಯಿತಾ ತಿಂಡಿ ಆಯಿತಾ, ಸೊ ಟೈಮ್ ಪಾಸ್ ಮಾಡಿ. ನಿಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಆ್ಯಂಡ್ ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಖುಷಿ ಆಗುತ್ತೆ ನೀವು ಮಾತಾಡಿದ್ರೆ. ಸೊ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಷ್ಟ ಇರುತ್ತೆ. ಸೊ ಇದನ್ನು ನೀವು ಮಾಡಿಕೊಂಡು ಕೂಡ ನೀವು ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಲೈವಲ್ಲಿ ನಿಮಗೂ ಒಳ್ಳೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೀವು ಲೈವ್ ಮಾಡಿದ್ಮೇಲೆ ಅದನ್ನು ಡಿಲೀಟ್ ಮಾಡೋಕೆ ಹೋಗ್ಬೇಡಿ. ಡಿಲೀಟ್ ಮಾಡಿದ್ರೆ ಲೈವ್ ವೇಸ್ಟ್ ಆಗುತ್ತೆ. ಯಾಕೆಂದರೆ ನಿಮ್ಗೆ ಅದರಲ್ಲಿ ಏನು ವಾಚ್ ಟೈಮ್ ಬಂದಿರುತ್ತೆ ಅದು ರಿಮೂವ್ ಆಗಿಬಿಡುತ್ತೆ. ಸೊ ತುಂಬ ಜನ ಲೈವ್ ಮಾಡಿಬಿಡೋಣ, ಅದರಲ್ಲಿ ವಾಚ್ ಟೈಮ್ ಮಾಡ್ಕೊಳ್ಳೋಣ, ಅದಾದಮೇಲೆ ಡಿಲೀಟ್ ಮಾಡೋಣ ಅಂತಂತಾರೆ. ಸೊ ಹಂಗೆ ಮಾಡಿದ್ರೆ ವಾಚ್ ಟೈಮು ಬಂದಿರೋದು ಕೂಡ ಹೋಗ್ಬಿಡುತ್ತೆ, ನೆನಪಿರಲಿ. ಡಿಲೀಟ್ ಆದಮೇಲೆ ಮತ್ತೆ ರಿಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ. ಅದಕ್ಕೋಸ್ಕರ ಲೈವ್ ಮಾಡಿದ್ಮೇಲೆ ಅದು ಹಂಗೆ ಇರಬೇಕು, ಆಯಿತಾ, ನಿಮ್ಮ ವಾಚ್ ಟೈಮ್ ಕೌಂಟ್ ಆಗಬೇಕು ಅಂದರೆ. ಸೊ ಇದಿಷ್ಟು ಟಿಪ್ಸ್ಗಳನ್ನ ನೀವು ಆದಷ್ಟು ಫಾಲೋ ಮಾಡಿ. ಖಂಡಿತವಾಗ್ಲೂ ಈ ಥರದ್ದು ಒಂದಷ್ಟು ಟಿಪ್ಸ್ಗಳನ್ನ ನೀವು ಆವಾಗವಾಗ ಫಾಲೋ ಮಾಡ್ಕೊಂಡ್ರೆ ಸೊ 100% ಆಗುತ್ತೆ ಗೈಸ್. ಏನಾದರೂ ಒಂದು ಟ್ರಿಕ್ಸ್ಗಳನ್ನ ಉಪಯೋಗಿಸ್ತಾ ಇರಬೇಕು ವಾಚ್ ಟೈಮ್ನ ಅದು ಇದು ಕಂಪ್ಲೀಟ್ ಮಾಡೋದಕ್ಕೆ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಚಾನಲ್ಗಳು ಹಂಗೆ ಇರ್ತವೆ. ಸೊ ಈಗ 100 ವಾಚ್ ಟೈಮ್ ಅಂತಂದರೆ 100 ವಾಚ್ ಟೈಮಲ್ಲೇ ಇರುತ್ತೆ. ಸೊ ಏನು ಅಪ್ಡೇಟ್ ಆಗೋಲ್ಲ. ಅದಕ್ಕೋಸ್ಕರ ಇದೆಲ್ಲ ಟ್ರೈ ಮಾಡ್ತಾರೆ, 100% ವರ್ಕೌಟ್ ಆಗುತ್ತೆ. ಓಕೆ, ಸೊ ಒಳ್ಳೆಯದಾಗಲಿ. ಆ್ಯಂಡ್ ನೀವೇನಾದರೂ ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ನ ನೀವು ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಅದಕ್ಕೂ ಕೂಡ ವೀಡಿಯೋ ಮಾಡಿದ್ದೀನಿ, ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು, ಬೈ ಗೈಸ್.